ಹಲೋ. ಹಲೋ ಹಲೋ ನಮಸ್ತೆ ರೀ ಸರಿ. ಹಾ, ನಮಸ್ತೆ ಅಮ್ಮ. ನಾವ್ ಹಾ, ಗೋಕಾಕ್ ತಾಲೂಕ್ ರೀ ಸರಿ. ನಿಮ್ಮ ಹೆಸರೇನು? ಇಲ್ಲಿ ನಮ್ಮ ಹೆಸರು ಸವಿತಾ. ಸವಿತಾ ಬಸಂತಪ್ಪ ಪಾಟೀಲ್ ಅಂತ ಹೇಳ್ರಿ ಸರ್. ಹಾ, ಹೇಳಿಮ್ಮ, ಏನಮ್ಮ? ಸರ್ ಬಾಳ ಪ್ರಾಬ್ಲಮ್ದಾಗ ಅದಿನ್ರಿ ಸರ್ ನಾ ಈಗ್ರಿ. ಏ ಏನ್ ಪ್ರಾಬ್ಲಮ್ ಆಯ್ತಮ್ಮ ನಿಮ್ಗೆ? ನಮ್ದೆಲ್ಲ ಯೋಜನೆದ ನಂದ್ ಆಗಿತ್ರಲ್ಲ ಸರ್, ಮೋಸ ಮಾಡಿರ್ಲ ರೀ ಗ್ರಾಮಾಭಿವೃದ್ಧಿ ಯೋಜನೆದಾರ್ರಿ ಕೆಲಸ ಸೇವಾ ಪ್ರತಿಯಾಗಿ ಕೆಲಸ ಮಾಡೇನ್ರಲ್ಲ ಸರ್. ಹಾ, ಹೌದು. ನಂಗ್ ಪರಿಹಾರ ಕೊಡ್ತಾನಂತ ಹೇಳಿರ್ಲಾರ ಸರ್. ಹ್ಮ್. ಅವ್ರು ನನಗ ಪರಿಹಾರನ ಕೊಟ್ಟಿಲ್ರಿ ಸರ್. ಅಲ್ಲ ಅಲ್ಲ, ಎಲ್ಲ ಪಬ್ಲಿಸಿಟಿ ಮಾಡಿದ್ದಾರೆ, ಅವ್ರು ನೀವು ಕೊಟ್ಟಿದ್ದೀರಂತೇಳಿ. ಅವರು ನಿಮ್ಗೆ ಎಲ್ಲ ಹಣ ಎಲ್ಲ ಕೊಟ್ಟಿದ್ದಾರಂತೇಳಿ ಪಬ್ಲಿಸಿಟಿ ಮಾಡಿದಾರೆಲ್ಲ. ಇಲ್ಲ ಸರ್, ಪರಿಹಾರ ನನಗ್ ಏನೋ ಕೊಟ್ಟಿಲ್ರಿ ಅವ್ರಿ. ಅಲ್ಲಿ ಹಿರಿಯರ ಒಳಗ ನನ್ನ ಸಮ್ಮುಖದಾಗ್ರಿ ಕರದ್ರಿ ಸರ್. ಹ್ಮ್. ನೀವ್ ಹಿಂಗ್ ಯೂಟ್ಯೂಬ್ ದಾಗ ಅದು ಮಾಡಾಕ್ ಹೋಗ್ಬೇಡ್ರಿ ಅಂತ ಹೇಳಿ ಅವ್ರನ್ನೆಲ್ಲ ಇದನ್ ಮಾಡಿ ನನಗ್ ಮೋಸ ಆಗೈತೆ ಅನ್ನತ್ಲೆ ಅವ್ರದ್ದು ಇದನ್ ಮಾಡೇನ್ರಲ್ಲ ಸರ್ ನಾರ್ಯ. ಹಾ, ಅದಕ್ಕೆ ಹೌದು. ಹಂಗ್ ಮಾಡಾಕೆಲ್ಲ ಹೋಗ್ಬೇಡ ಅಂತ ಹಿರಿಯರ ಕರದ್ರಿ ನನಗ ವಾರ್ನಿಂಗ್ ಮಾಡಿ ತಾಕೀತ್ ಮಾಡ್ಯಾರಿ ಸರ್. ಏನಂತ ಮತ್ ವಾರ್ನಿಂಗ್ ಮಾಡಿದ್ದಾರೆ? ಅಂದ್ರೆ ನೀವ್ ಯೂಟ್ಯೂಬ್ ಒಳಗ ಅದು ಮಾಡುವಂಗಿಲ್ಲ, ಅವ್ರನ್ನ ಬೇಯುವಂಗಿಲ್ಲ, ಹಾ. ಇನ್ ಮುಂದ್ ಹಂಗ್ ಮಾಡಾಕ್ ಹೋಗುವಂಗಿಲ್ಲ ಅಂತ ಹೇಳ್ರಿ ಸರ್. ಯಾರನ್ನು ಮತ್ತೆ ಬೈಯ ಅಲ್ಲ, ಅವ್ರ ಯಾರನ್ನು ಬೈಯಂಗಿಲ್ಲ? ಈ ಯೋಜನೆ ಅಧಿಕಾರಿ ಮೇಲಾಧಿಕಾರಿಗಳ್ರಿ ಸರ್. ಯಾರು ಮೇಲಾಧಿಕಾರಿ? ಇವ್ರ ಯೋಜನಾಧಿಕಾರಿ ಡೈರೆಕ್ಟರ್ ಸರ್ ಮತ್ತ PO ಸರ್ ನದು ರೀ. ಹಾ. ಹಾನ್ರಿ, ಅವ್ರನ್ನ ಬೇಯೋಂಗಿಲ್ಲ ಇದನ್ ಮಾಡೋಂಗಿಲ್ಲ ಅಂತೇಳಿ ಅಲ್ಲಿ ಹಿರಿಯರ ಒಳಗ ಕರೆಸಿ ಗೋಕಾಕ್ ಆಫೀಸಾಗ ನನಗ ವಾರ್ನಿಂಗ್ ಮಾಡ್ಸ್ಯಾರ ಸರ್. ಏನು ಮತ್ತ ಹಾ ಮುಚ್ಚಲಿಗೆ ಬರೆಸಿದ್ರಾ? ಪೊಲೀಸ್ ಸ್ಟೇಷನ್ದಾಗ ಮುಚ್ಚಳಿಕೆ ಬರ್ಸ್ಕೊಂಡಾರ ಸರ್. ಹೌದಾ? ಹಾನ್ರಿ ಸರ್. ಹಾಗಾದ್ರೆ ನಾವು ಪರಿಹಾರ ಕೊಡ್ಬೇಕಲ್ಲ ಅವರು? ಪರಿಹಾರ ಕೊಡದ ಸರ್, ಕೊಟ್ಟಿದನಂತ ಹೇಳಾಕ ಇದನ್ ಮಾಡಿಸಿದಾರ ಸರ್. ನನಗಂತೂ ₹1 ಅವ್ರ ಪರಿಹಾರ ಕೊಟ್ಟಿಲ್ರಿ ಸರ್. ಹೌದಾ? ಹಾ ರೀ ಸರ್. ಈಗ ನಾ ಮೂವತ್ತು. ಬಾಳ ಪರಿಸ್ಥಿತಿ ಒಳಗ್ ಸಿಕ್ಕಾಕೊಂಡ್ರಿ ಸರ್. ಅತ್ ಮನಿನೂ ಹೋತು, ಊರು ಹೋತ್ರಿ, ನನ್ ಕೆಲ್ಸೂ ಇಲ್ಲ, ಹೊಟೇಲು ಇಲ್ರಿ. ಈಗ ನನ್ ಸಣ್ಣ 1.5 ವರ್ಷದ ಕೂಸ್ರಿ ಸರ್. ಹಾ. ನಮ್ ತಾಯಿ ಅವ್ರನ್ನ ಕರ್ಕೊಂಡ್ ಏನ್ ಮಾಡ್ಬೇಕು ಹೇಳ್ರಿ ಸರ್. ಈಗ ಆತ್ಮಹತ್ಯೆ ಒಂದ್ಬಿಟ್ರೆ ನಂಗ್ ಬ್ಯಾರದ್ ಯಾವ್ದೋ ಇಲ್ರಿ ಸರ್. ಅಮ್ಮ, ನೀವು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಮ್ಮ. ಯಾಕೆ ಇಲ್ರಿ ಆತ್ಮಹತ್ಯೆ ಸರ್, ಮಾಡ್ತೀರಾ? ಯಾಕಂದ್ರ ನಾ ಈಗ 1 ತಿಂಗಳಾತ್ರಿ ಸರ್ ಅಷ್ಟ್ ಟಾರ್ಚರ್ ಅನ್ಭವ್ಸತ್ತೇನ್ರಿ ಸರ್. ಹೌದಾ? ನೀವು ಅವ್ರ ಹ್ಞೂನ್ರಿ. ಹತ್ರ ಅಲ್ಲ, ನಿಮ್ಮ ಅದರ ಯೋಜನೆಯವರು ಇವರಿದ್ರ, ಅವರು ಯಾರು, ಅನಿಲ್, ಮತ್ತೆ ನಿಮ್ಗೆ ಯಾರು ಅಲ್ಲಿ ಮೇಲು ವಿಚಾರಕರು, ಬೇರೆ ಯಾರು ಇರುದಾ ಮೇಲು ವಿಚಾರಕರು? ಇವ್ರ ನಿಮ್ಮ ಮೇಲ್ವಿಚಾರಕ ಸರ್ ಇದ ಜಯಶೀಲಾ ಮೇಡಮ್ ಅಂತ RD ಮೇಡಮ್ ಅದಾರಿ ಸರ್ ಅವ್ರ ಹತ್ರ ಧಾರವಾಡದ್ರಿ. ಅವ್ರ ಹತ್ರ ಮಾತ್ ಮಾತಾಡ್ಲಿಲ್ಲ ನೀವು? ಮಾತಾಡಿದ್ದೆ ಸರ್, ಅವ್ರು ಏನೋ ರೆಸ್ಪಾನ್ಸ ಮಾಡ್ಲಿಲ್ರಿ ಸರ್ ಅದನ್ರಿ. ಹೌದಾ? ಹಾ ರೀ, ಅವ್ರು ರೆಸ್ಪಾನ್ಸ್ ಮಾಡಿಲ್ರಿ. ಇವ್ರ ಎಲ್ಲಾ ಮೇಲಾಧಿಕಾರಿಗಳು ಗೊತ್ತಿರ್ಬೇಕಲ್ಲ ಸರ್, ಗೊತ್ತಿದ್ದು ಇವ್ರು ನನಗ್ ಹಿಂಗ್ ಮೋಸ ಮಾಡಿದಾರ ಸರ್ ಇವ್ರಿ. ಹೌದಾ? ಈಗ ಏನ್ ಹಾನ್ರಿ. ಮಾತಾಡ್ಲಿಲ್ಲ ಈಗ? ಈಗ ಏನೋ ಇಲ್ರಿ ಸರ್, ಸುಳ್ಳು ಎಲ್ಲಾ ಕಡೆ ಇಡೀ ರಾಜಕೀಯ ಹಬ್ಸಿದಾರ, ನಮ್ ಮನಿ ದುಡ್ಡು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟಿದಾರ ಸರ್ ಯೋಜನೆದಾರ್ರಿ. ಹೌದು, ನಾನು ಮೊನ್ನೆ ಅವರಿಗೆ ಕಾಲ್ ಮಾಡಿದೆ, ಜಯಶೀಲ ಮೇಡಮ್ ಅವರಿಗೆ ಕಾಲ್ ಮಾಡಿದ್ದೇನೆ. ಅವಾಗ ಹೇಳಿದ್ದಾರೆ ಅದೆಲ್ಲ ಅದು ನಮ್ದೆಲ್ಲ ಕ್ಲಿಯರೆನ್ಸ್ ಆಗಿದೆ, ನೀವು ಮಾತಾಡ್ಲಿಕ್ಕೆಲ್ಲ ಎಲ್ಲ ಕ್ಲಿಯರೆನ್ಸ್ ಆಗಿದೆ ಅಂತ ಅವರು ಕೂಡ ಹೇಳಿದ್ದಾರೆ ನಂಗೆ. ಇಲ್ಲ ಸರ್, ಅವ್ರ ಏನ್ ಪ್ರೂಫ್ ತೋರ್ಸಲ್ಲ, ಏನೂ ಕ್ಲಿಯರ್ ಮಾಡ್ರಿ ಸರ್. ನಾ ಸಾಯಿ ಪರಿಸ್ಥಿತಿ ಒಳಗನ್ರಿ, ನನ್ನ ಮಗಳನ್ನ ಕರ್ಕೊಂಡ್ರಿ ನಮ್ ತಾಯಿಯವ್ರ ನಾವ್ 3 ಮಂದಿ ಆತ್ಮಹತ್ಯೆ ಮಾಡ್ಕೋತೀರಿ ಸರ್. ಇದು ಪರಿಹಾರ ಸಿಗ್ಲಿಲ್ಲ ಅಂದ್ರ ರೀ. ನಾ ಯಾಕಮ್ಮ? ಬರದಿಟ್ರಿ ಇಡೀ ಡಿಸಿಗ್ರಿ ಎಲ್ಲಾ ಕಡೆ ನಾ ಬರದಿಟ್ಟು ಇದಕ್ಕೆಲ್ಲಾ ನನ್ನ ಹೊಣೆಗಾರ, ನನ್ನ ಸಾವಿಗೆ ಅನಿಲ್ ಕುಮಾರ್ ಇಡಿ ಸರ, ಜಯಶೀಲಾ ಮೇಡಮ್ ರೀ. ಮೊದಲ ಕಾರಣ ಅಂದ್ರ RD ಮೇಡಮ್, ಜಯಶೀಲಾ ಮೇಡಮ್ ಅನ್ನಾರಿ ಸರ್. ಹೌದಾ? ಅವ್ರಿಗೆ ನನ್ನ ವಿಷಯ ಎಲ್ಲಾ ಹೇಳಿನ್ರಿ ಸರ್ ನಾ ಅವ್ರಿಗ್ರಿ. ಅವ್ರಿಗೆ ಏನು ಏನು ಫೋನಲ್ಲಿ ಹೇಳಿದಿರಾ ಅಲ್ಲ, ಏನು ಮಾಡಿದಿರಾ ಅವ್ರಿಗೆ, ಹೇಗೆ ಫೋನ್ ಗೊತ್ತಾಯ್ತು? ಕಾಲ್ ಮಾಡಿ ಹೇಳಿದೇನ್ರಿ. ಅದು ಯಾವಾಗ ಹಚ್ಚಿನಿ, ಯಾವ ಟೈಮ್ಕ ಅದೆಲ್ಲ ಐತ್ರಿ ಸರ್ ನನ್ ಕಡೆ ರೀ. ಹ್ಮ್. ಅವ್ರು ಹೊಳ್ಳಿ ರೆಸ್ಪಾನ್ಸ್ ಹೇಳ್ತಾನ ಅಂದಾರ, ನನಗ್ ಏನು ಹೇಳಿಲ್ಲ. ಮರನೇ ದಿವ್ಸ ಅಂದ್ರೆ ನನ್ ಕಂಪ್ಲೇಂಟ್ ಮಾಡಕ್ ಹಚ್ಚಾರಿ ಸರ್ ಅವ್ರಿ ನನ್ ಮ್ಯಾಗ. ಅವ್ರಿ ಯಾರು ಕಂಪ್ಲೇಂಟ್ ಮಾಡಿದ್ದು? ಇವ್ರ ಯೋಜನೆದಾರಿ ಸರ್. ಯಾರು? ಇವ್ರ ಮೇಲಾಧಿಕಾರಿಗಳ್ರಿ ಸರ್, ಮೌನ ಯಾರು ಮೊಕದ್ದಮೆ ಅಂತ ಹೇಳ್ರಿ. ಯಾರು ಮೌನ ಮೊಕದ್ದಮೆ ಮಾಡಿದ್ದು, ಹಾಕಿದ್ದು? ಇವ್ರ ಯೋಜನಾಧಿಕಾರಿಗಳ್ರಿ, ಡೈರೆಕ್ಟರ್ ಸರ್ ಮತ್ತ PO ಸರ್, ಇವ್ರ RD ಮೇಡಮ್ ಎಲ್ಲಾ ಕೂಡೆ ಮಾಡ್ಯಾರ ಸರ್ ಅದನ್ರಿ. ಎಲ್ಲ ಕೂಡಿ ಮಾಡಿದ್ದಾ? ಹಾನ್ರಿ ಸರಿ. ಮಾತಾಡ್ಕೊಂಡ್ ಎಲ್ಲಾ ಕೂಡೆ ಮಾಡಿ ನನಗ್ ಅಂಜಿಕೆ ಹಾಕ್ರಿ ಸರ್. ಅದನ್ನೆಲ್ಲಾ ನಮ್ಮ ಗಣ್ಯ ವ್ಯಕ್ತಿಗಳ ಮುಂದೆಲ್ಲಾ ಇದನ್ನ ಹೇಳಿ ನನ್ನ ಬಾಯಿ ಮುಚ್ಚಾರಿ ಸರ್. ಹೌದಾ? ಯಾಕೆ ಬಾಯಿ ಮುಚ್ಚಿದ್ರು ನಿಮ್ಗೆ? ನೀವು ನೋಡಿ, ನಿಮ್ಮಿಂದ ಅವರಲ್ಲ ಈಗ ಮೋಸ ಮಾಡಿಸಿದ ಅವರಲ್ವಾ? ಹಾ ಅವ್ರಿ ಸರ್. ಅಲ್ರಿ, ನನಗಷ್ಟು ಮೋಸ ಆದಾಗ ಯಾರೋ ಹೇಳಕ್ ಬರ್ಲಿಲ್ರಿ. ಈಗ ಇಂಥ ಟೈಮ್ದಾಗ ಬರ್ತಾರಂದ್ರ ಸರ್, ಇವ್ರು ಹೋಗಿ ರಾಜಕೀಯದಾರನ್ ಹಿಡಿತಾರಂದ್ರ ರೀ. ಹೌದು, ಅಂದ್ರೆ ಅವ್ರದ್ದು ಆದ್ರೆ ಈಗ ನೋಡಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ ಈಗ, ಹಾ ರೀ ಸರ್. ಅದಕ್ಕೆ ನೋಡಿ ಅಲ್ಲಿಗ ಅವ್ರು ಬಂದಿರಲ್ಲ, ಯಾರು ಯಾರು ಅವರು ಡೈರೆಕ್ಟರ್ ಅನಿಲ್ ಕುಮಾರ್ ಸರ್, ಇಡಿ ಅವ್ರಿ ಸರ್. ಅವ್ರಿ ಇಡಿ ಅವರು ಬಂದಿದಾರಲ್ಲ, ನಿನ್ನೆ ಬಂದು ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರಂತೆ ಇವತ್ತು. ಹಾ ಅಲ್ರಿ ಸರ್, ಏನ್ ಮಾಡ್ತಾರ ನನ್ನಂತ ಇಂತ ಕೆಲಸ ಮಾಡಿ 12 ವರ್ಷದಕ್ಕಿಗೆ ಇಷ್ಟು ಮೋಸ ಮಾಡಿದಾರ ಇಲ್ಲಿ ಗೋಕಾಕ್ ತಾಲೂಕದಾಗ್ರಿ. ಏನೋ ಗೊತ್ತಿಲ್ರಿ ಯಾರಿಗೋರಿ. ಈಗ ಹೌದಾ? ನಾ ಅಂತೂ ಸರಿ ಸಾಯಿದಂತ್ರು ಗ್ಯಾರಂಟಿ ರೀ. ನನಗ ಅವ್ರ ಪರಿಹಾರ ಕೊಡ್ಲಿಲ್ಲ ಅಂದ್ರ ಸರಿ ಮೇಡಮ್, ನೀವು ಇಲ್ರಿ ನೋಡಿ, ಸರ್. ನೀವು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ನಾನು ಈಗ ಮಾತಾಡಿದನ್ನು ನಾನು ಈಗ ಯೂಟ್ಯೂಬ್ಗೆ ಹಾಕ್ತೇನೆ, ಅದರಲ್ಲಿ ಇದು ಪಬ್ಲಿಸಿಟಿ ಆಗ್ತದೆ, ಇದು ಅವರಿಗೆ ಮೆಸೇಜ್ ಹೋಗ್ತದೆ ಈಗ. ಆಯ್ತಮ್ಮ? ಅವ್ರ ಇಲ್ರಿ ಸರ್, ಈ ಹೋದ ಪೆಟ್ಟಕ್ಕೆ ಏನ್ ಮಾಡ್ತಾರ ನನಗಿಲ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗುದು, ಅಲ್ಲಿ ರಾಜಕೀಯದಾರ ಕಡೆ ಕರ್ಸುದು, ಇದ ನಾಟಕನ ಮಾಡ್ತಾರ ಸರ್ ಅವ್ರ ಮ್ಯಾಗಿನರ್ರಿ. ಇನ್ ಅವ್ರ ಆ ಕಾರಣ ಮಾಡ್ರಂದ್ರೆ ನಾ ಬಿಡುದಿಲ್ರಿ. ನಾ ಅಂತೂ ಹೋಗಿ DC ಆಫೀಸ್ ಮುಂದೆ ನನ್ನ ಮಗಳನ್ನ ಕರ್ಕೊಂಡನ ನಾ ಸೂಸೈಡ್ ಮಾಡ್ಕೊರಕ್ರಿ ಸರ್.
ನನ್ನ ನೀವು ಸಣ್ಣ ಮಗಳನ್ನ ಕರ್ಕೊಂಡೆ ಕೆಲಸ ಮಾಡೇನ್ರಿ 3 ತಿಂಗಳದಿಂದ ಸರಿ. ನನ್ ಹೋಟೆಲ್ ದಿವ್ಸಕ್ 400 ರೂಪಾಯಿ ವ್ಯಾಪಾರ ಆಗ್ತಿತ್ರಿ. 11 ತಿಂಗಳಾತ್ರ ಹೋಟೆಲ್ ಬಂದ್ ಮಾಡಿಸಿದಾರಿ ಸರ್. ಹೊಳ್ಳಿ ಕೆಲ್ಸ ತಗೊಂಡ್ ಮಾಡಂತ ಹೇಳಿರಿ. ಅದ್ ದಿವ್ಸಕ್ 400 ರೂಪಾಯಿ ಅಂತ ಎಷ್ಟ್ ಆತ್ರಿ ಸರ್? 11 ತಿಂಗಳಿಗೆ ಆದ ಅಮೌಂಟ್ ರೀ. ನನ್ನ ಮನಿ 28 ಲಕ್ಷ ರೂಪಾಯಿ ಇದ್ರಿ ಸರ್. ನಂದ್ 9 ತಿಂಗಳ ಪಗಾರ ಸರ್ ದುಡಿಸ್ಕೊಂಡಿದ್ರಿ. ಈಗ ಏನೋ ಇಲ್ರಿ ಸರ್. ಈಗ ಮನಿ ನಮ್ಮನಿ ಇಲ್ಲಿ ಬಾಡಿಗ್ಯಾರ ಹೊರಗ್ ಹಾಕಿರ ನಾವ್ ಎಲ್ಲಿ ಹೋಗ್ಬೇಕು ಹೇಳ್ರಿ ಸರ್? ಈಗ್ರಿ ನಮ್ ಗಂಡನು ನಮಗ್ ಇಲ್ಲಿ ನೋಡಂಗಿಲ್ಲ ಅಂತ ಹೇಳಿದಾರ ಸರ್ ರೀ. ಎಲ್ಲಾ ಆಸ್ತಿ ಎಲ್ಲಾ ಕಳೆದು ಕೂತೀನಿ. ಇದು ಧರ್ಮಸ್ಥಳ ಸಂಘ ಸಂಬಂಧ ನೋಡುದಿಲ್ಲ ಅಂತ ಅಂದಾರ ಸರ್ ಈಗ್ರಿ. ಹೌದಾ? ನಿಮ್ಮ ಯಜಮಾನ್ರು ಕೂಡ ಈಗ ನಿಮ್ಮ ಗಂಡ ಕೂಡ ನಿಮ್ಮನ್ನು ಬಿಟ್ಟಿದಾರಾ? ನನಗೀಗ ಅವ್ರು ನೋಡುದಿಲ್ಲ ಅಂತ ಬಿಟ್ಟಾರ. ಮನಿ ಸಂತಿನೂ ಇಲ್ರಿ, ಏನೂ ಇಲ್ರಿ. ನಾ ಹೆಂಗ್ ನಿಭಾಯಿಸ್ಬೇಕು ಹೇಳ್ರಿ ಸರ್ ಈಗ್ರಿ? ನಮ್ ಮನಿ ಪ್ರೂಫ್ ನಮ್ ತಾಯಿ ಅವ್ರದ್ರಿ, ನಮ್ದ್ರಿ. ನನ್ನ ಮಗಳ ಫೋಟೋ ಸಲಕ್ ನಿಮಗ್ ಬಿಡ್ತೇನೆ ನೋಡ್ರಿ ನಾವ್ ಯಾವ ಪರಿಸ್ಥಿತಿ ಒಳಗ ಅದು ಅನ್ನೋದ್ರಿ ಸರ್. ಅಲ್ಲ, ನೀವೀಗ ಜಯಶೀಲ ಮೇಡಮ್ ಅವರಿಗೆ ನೀವು ಆ ಲೆಟರ್ ಬರೆದಿದ್ದೀರಲ್ವಾ? ಮತ್ರಿ ಸರ್ ನಾ ಇವತ್ತು ಲೆಟರ್ ಬರ್ದ್ ಹಾಕೇನ್ರಿ ಸರ್. ಅದನ್ನ ಒಂದ್ ಸ್ವಲ್ಪ ಅವ್ರು ನೋಡಿಲ್ ಸದಕ್ರಿ ಸರ್. ಅದಂದ್ರೆ ನೋಡಿದ್ರೆ ಗೊತ್ತಾಗ್ತದಲ್ಲ, ಅದಕ್ಕೋಸ್ಕರ ನೋಡಿಲ್ಲ ಅಂತ ಡೌಟ್. ನೋಡಿಲ್ರಿ ಅವ್ರಿ. ಅವ್ರ ನೋಡ್ರಿ ಗೊತ್ತಾಗ್ತೈತಿ ಅಂತ ಹೇಳಿ ಮಾಡ್ಯಾರ. ಮೋಸಾನ ಮಾಡುದ್ರಿ ಸರ್ ಅವ್ರಿಗೆ. ಸತ್ರು ಅವ್ರಿಗೇನ್ರಿ ಸರ್? ನಮ್ಮ 3 ಜೀವ ಹೋಗ್ತಾವ್ರಿ. ಗೋಕಾಕ್ ತಾಲೂಕ್, ಬೆಳಗಾವ್ ಜಿಲ್ಲೆ, ಕಾರ್ಯಕ್ಷೇತ್ರ ಹಿರ್ನಟ್ಟಿ, ಸವಿತಾ ಬಸಂತಪ್ಪ ಸೇವಾ ಪ್ರತಿನಿಧಿ ಕೆಲಸ ಮಾಡೀನ್ರಿ. ನಾರಿ ನಮ್ ತಾಯಿಯವ್ರ ಬಸಲಿಂಗವ್ವ ಬಸಂತಪ್ಪ ಪಾಟೀಲ್ ರೀ. ನನ್ನ ಮಗಳ 15 ತಿಂಗಳದ ಕೂಸು ಹೇಮಾವತಿ ಅಡವೆಪ್ಪ ಕೋಣಿರಿ ನನ್ನ ಮಗಳ್ರಿ. ನಾವ್ 3 ಜನಕ್ ಕಾರಣ ಇವ್ರಿ ಧರ್ಮಾಧಿಕಾರಿ ಹೆಗಡೆ ಅವರು, ಜಯಶೀಲ ಮೇಡಮ್, ಇವ್ರ ಅನಿಲ್ ಕುಮಾರ್ ರೀ. ಹೌದಾ? ಇವ್ರು 3 ಮಂದಿ ಮತ್ತೆ ಯೋಜನೆಯಲ್ಲಿ ಇರ್ತಕ್ಕಂತ ಮೇಲಾಧಿಕಾರಿಗಳೆಲ್ಲ ನನಗೆ ಇಟ್ಟು ದಿನ ಮೋಸ ಮಾಡಿದಾರ. ಅಂತಾರ ಎಲ್ಲರಿಗೂ ರೀ ಸರಿ. ಒಟ್ ಇಡೀ ಯೋಜನೆ ಕಣ ಧಕ್ಕೆ ಬರ್ತೈತಿ ನೋಡ್ರಿ ಸರಿ. ನಮ್ದಂತೂ ಸಾವಂತ್ರು ಗ್ಯಾರಂಟಿ. ನನಗ್ ಬದಕಾಕ್ ಹಾದಿ ಇಲ್ರಿ ಸರ್. ಇತ್ ಕೆಲ್ಸೂ ಇಲ್ರಿ, ಇತ್ ಉದ್ಯೋಗ ಇಲ್ರಿ ಸರ್. ಹೊಲಕ್ಕೂ ನಮ್ಗ್ ಹೋಗಲ್ನಂತ ಪರಿಸ್ಥಿತಿ ರೀ. ಯಾರಕ್ಕೆ ಬೇರೆ ಊರ್ ಬಂದ್ ಅದುರಿ ಸರ್? ಯಾರ್ ಕರ್ಕೋತಾರ ಹೇಳ್ರಿ ಸರ್? ನೀವು ಉಂಟಲ್ಲಮ್ಮ, ನೀವು ಇದು ಮಾಡೋದು ಬೇಡ. ನೀವು ಅವರಿಗೆ ಲೆಟರ್ ಬರೆದಿದ್ದೀರಲ್ವಾ? ಯಾರಿಗೆ? ಇವ್ರು ಇಡಿ ಅವ್ರಿಗೆ ಬರ್ದೇನ್ರಿ ಸರ್. ಇಡಿ ಅವ್ರಿಗೆ ಬರ್ದೇನ್, ಜಯಶೀಲ ಮೇಡಮ್ಗೂ ಬರ್ದೇನ್ರಿ ಸರ್. ಆ ಲೆಟರ್ ಅನ್ನು ಕೂಡ ನಂಗೆ ಕಳ್ಸ್ಕೊಡಿ. ನಾನು ಯೂಟ್ಯೂಬ್ಗೆ ಹಾಕಿ ನಾನು ಪಬ್ಲಿಸಿಟಿ ಮಾಡ್ತೇನೆ. ಮಾಡಿ ಸರಿ. ನಾಲ್ರಿ ಎಷ್ಟ್ ಇವ್ರನ್ ಕಾಲ್ ಬಿದ್ದು ಕೇಳ್ಕೊಂಡೇನ್ರಿ ಸರ್. ನನ್ ಪರಿಸ್ಥಿತಿ ಹಿಂಗ್ ಮಾಡಿದಿರಿ ನಿಮ್ ಯೋಜನೆದಾರ್ ಬಂದ. ನನಗ್ ಪ್ರೂಫ್ ಸಮೇತ ಅದಾವ್ರಿ ಸರಿ. ನನಗ್ ಡಿಲಿವರಿ ಆದಾಗ ಇವ್ರ ದವಾಖಾನ್ಯಾಗ ಬಂದ್ ಕಾಡಿದ್ರಿ. ನನ್ ಮನ್ಯಾಗ CC ಕ್ಯಾಮ್ರಾ ಐತ್ರಿ ಸರಿ. ಇನ್ನಾರು ಐತ್ರಿ ಅಲ್ಲಿ ನಾವ್ ಮನಿ ಕೊಟ್ಟಿದ್ದವ್ರದಲ್ರಿ. CC ಕ್ಯಾಮ್ರಾದಾಗ ಸದ್ಯಕ ಫುಟೇಜ್ ತಗಸ್ರಿ. ಅವ್ನ ಸೇವ್ ಮಾಡಿಟ್ಟಿದ್ರಿ ಸರಿ. ಅವನ ತಗಸಿ ನೋಡ್ರಿ ಸರ್. ಬೇಕಾದ್ರ ಅದನ್ನ ಇಡೀ ರಾಜಕೀಯ ಗೊತ್ತಾಗೋಂಗ್ ಟಿವಿನಿಂದ ಎಲ್ಲಾ ಹಾಕಿಸ್ರಿ ಸರಿ. ನಂದ್ ತಪ್ಪೈತೆ ಅವ್ರ ತಪ್ಪೈತೆ ನೋಡ್ರಿ. ನನಗಷ್ಟ್ ಟಾರ್ಚರ್ ಮಾಡ್ಬಾರ್ದಿತ್ರಿ ಇವ್ರಿ ಸರ್. ಮಾಡಿ ನನ್ನ ಜೀವಕ್ಕೆ ಅವಾಗ ಸಾಯುದಿತ್ರಿ. ನಾನು ಏನೋ ಬದುಕಿಲ್ಲಿ ತಕ ಬಂದನ್ರಿ. ಈಗಂತ್ರು ಸಾಯು ಪರಿಸ್ಥಿತಿ ಒಳಗ ಅದನ್ರಿ ಸರಿ. ನಾ ಅದು ಬೇರೆ ಊರಾಗನ ಹೆಣ ಹಾಕ್ತೇನ್ರಿ. ಇಲ್ರಿ ಅಕ್ತಂಗ್ರ ಅಂತೇಳಿ ಊರ್ ಐತ್ರಿ ಸರಿ. ಅಲ್ಲಿ ನಾವ್ ಬಂದ್ ಅದುರಿ ಸರಿ. ಹೌದಾ? ಈಗ ನಾವ್ ಒಂದ್ ಹೊತ್ತದ ಊಟಕ್ ಸದ್ಯಕ್ ನಾವ್ ಇದಾಗಿದ್ವಿ ಸರ್. ನಾ ಹೆಂಗ್ ಏನ್ ಮಾಡ್ಬೇಕ್ ಹೇಳ್ರಿ ಸರ್ ಈಗ್ರಿ? ಎಲ್ಲಾ ಮುಚ್ಕೊಂಡ್ ಗಪ್ಪ ಕೂತೇವ್ರಿ ಸರ್ ಈಗ ನಾವ್ರಿ. ನೀವು ಒಂದು ಐಡಿಯಾ ಮಾಡಿ. ನೀವು ಜಯಶೀಲ ಮೇಡಮ್ ಅವರಿಗೆ ಒಂದು ಕಾಲ್ ಮಾಡಿ ಅವರಿಗೆ. ಅವ್ರ ರೆಸ್ಪಾನ್ಸ್ ಕೊಡದಿಲ್ರಿ ಸರ್. ನಾ ಅವ್ರಿಗೆ ಯಾರಿಗೋ ನಾ ಕಾಲ್ ಮಾಡಂಗಿಲ್ರಿ ಸರ್. ನಾ ಲೆಟರ್ ಹಾಕಿನ, ನಾ ಲೆಟರ್ ಯಾವಾಗ ನೋಡಿಲ್ರಿ ಅವ್ರ. ನನ್ಗ್ ಗೊತ್ತೈತ್ರಿ ಸರ್ ಅವ್ರದ್ರಿ ರೊಕ್ಕ ಐತೆ ಅಂತೇಳಿ ಅವ್ರ ಮುಚ್ಚಾಕ್ ನೋಡಿದಾರ ಸರ್. ನಮ್ಮ ಜೀವಾಣ ಹೋತಂದ್ರ ಅವಾಗ ಏನ್ ಮಾಡ್ತಾರ್ರಿ? ಅಲ್ಲ ಅಮ್ಮ, ನೀವೊಂದ್ಸಲ ಅವರಿಗೆ ಕಾಲ್ ಮಾಡಿ ನೋಡಿ, ಕಾಲ್ ರಿಸೀವ್ ಮಾಡ್ತಾರಂತ ನೋಡಿ. ಕಾಲ್ ರಿಸೀವ್ ಮಾಡಿದರೆ ಇಲ್ಲ ಗೊತ್ತಾಗ್ತಲ್ಲ. ಸರ್, ಅವ್ರ ಅವಾಗ ನನಗೆ ನ್ಯಾಯ ಕೊಡ್ಸುದಿತ್ತಂದ್ರ ಅವತ್ತ ನಂಗೆ ಸಾಯಂಕಾಲ ಅವ್ರ ರೆಸ್ಪಾನ್ಸ್ ಕೊಡ್ತಿರ್ರಿ ಸರ್. ಹೊಳ್ರಿ ಅವ್ರ ಇನ್ನು ಹ್ಞೂನ್ರಿ. ಈಗ ನಿಮ್ಮ ಹತ್ರ ಒಂದು ಹೇಳ್ತೀನಿ. ಈಗ ನೀವು ನನ್ನ ಹತ್ರ ಮಾತಾಡ್ತಿದ್ದೀರಲ್ಲ, ಈಗಲೇ ಅವರಿಗೆ ಒಂದು ಕಾಲ್ ಮಾಡಿ ಮಾತಾಡಿ. ಈಗಲೇ ನಂಗಿಲ್ಲ ಸರ್, ನಾ ಅವ್ರಿಗೆ ಕಾಲ್ ಮಾಡಲ್ರಿ. ನಾ ಲೆಟರ್ ಕಳ್ಸೇನ್ರಿ, ಎಲ್ಲಾ ಆಗೈತ್ರಿ ಸರ್. ನಾ ಕಾಲ್ ಮಾಡುದಿಲ್ರಿ. ಇಲ್ಲಿ ಕೇಳಿ, ಒಂದು ನಿಮಿಷ ನಾನು ಹೇಳುದನ್ನ ಕೇಳಿ. ನೀವು ಒಂದ್ ಸಲ ನನಗೋಸ್ಕರ. ಇಲ್ಲ ಸರ್, ನಾ ಯಾರಿಗೋಸ್ಕರ ನಿಮ್ ಕೈ ಮುಗಿದು ಕಾಲ್ ಬೀಳ್ತೀನಿ ಸರ್. ನಾ ಅವ್ರಿಗೆ ಕಾಲ್ ಮಾಡಂಗಿಲ್ರಿ. ಅವ್ರಿಗೆ ನಾ 2 ದಿವಸ ಟೈಮ್ ಕೊಡ್ತೇನ್ರಿ. ಆದ್ರ ಸರ್ 2 ದಿವ್ಸನಾಗ ನನಗ್ ಪರಿಹಾರ ಕೊಡ್ಬೇಕು. ನನ್ನ ಹೋಟೆಲ್ ರೊಕ್ಕ, ನನ್ನ ಮನಿ ಮಾರಿದ ರೊಕ್ಕ, ನಮ್ಮ ಜೀವ ಬದುಕ್ಸ್ಬೇಕ ಅವ್ರಿ. ಇಲ್ಲಂದ್ರ ಜೀವ ಹೋಗ್ತೈತಂದ್ರ ನಾವ್ ಎಲ್ಲಕ್ಕೂ ಸೈರಿ. ಹಿಂದ್ ನನ್ ಗಂಡ ಇರ್ತಾನ, ಏನಾಗ್ತೈತಿ ಆಗ್ಲಿರಿ ಸರಿ. ಮತ್ ಇವ್ರ ಮನ್ಯಾರ ನಮ್ಮನ್ ಮನಿ ಖಾಲಿ ಮಾಡ್ಸಕತ್ತಾರ್ರಿ. ನಾಳೆ 25ನೇ ತಾರೀಕು ಬಾಡಿಗೆ ಕೊಡ್ಬೇಕ್ರಿ ಸರಿ. 9 ತಿಂಗಳಾತ್ ನಾ 9 ತಿಂಗಳ ಬಾಡಿಗೆ ಕೊಟ್ಟಿಲ್ರಿ. ಈಗ ಬೇಕಾರೆ ಅವ್ರದ್ದು ನಾ ಕಾಂಟ್ಯಾಕ್ಟ್ ನಿಮಗ್ ಮಾಡಿಸ್ತೀನಿ. ನಂಬರ್ ಬೇಕಾರೆ ಕೊಡ್ತೇನೆ, ಅವ್ರನ್ನ ಕೇಳ್ಕೊಲ್ರಿ ಸರ್. ಕರೆಂಟ್ ಬಿಲ್ ಸದಕ್ ನಾವ್ ಕೊಟ್ಟಿಲ್ರಿ ಅದ್ರಿ. ಕಮರ್ಷಿಯಲ್ ಹೋಟೆಲ್ ಅಂತೇಳಿ ಅದನ್ನ ಕುಣ್ಸೈತ್ರಿ ಸರ್ ಬಿಲ್ ಇಂದ್ರಿ. ಅದ್ ಕಮರ್ಷಿಯಲ್ ಬಿಲ್ ಬರ್ತೈತ್ರಿ ಸರ್. ಅದ್ ಸದಕ್ ಬಂದೈತಿ, ಅದನ್ನು ತುಂಬಿಲ್ರಿ ನಾವ್ರಿ. ಹೌದಾ? ರೀ ಸರ್, ಇಷ್ಟೆಲ್ಲಾ ಪರಿಸ್ಥಿತಿ ಇನ್ನೂ ಬಾಳ ಐತ್ರಿ ಸರ್ ನಂದ್ರಿ. ಆದ್ರ ಬ್ಯಾಡ, ಯೋಜನೆ ಮರ್ಯಾದೆ ತೆಗಿಬಾರ್ದಂತೆ ಇಲ್ಲಿ ತಕ ನಾ ಮಾಡ್ಕೊಂಡ್ ಬಂದೇನ್ರಿ ಸರಿ. ಇನ್ನ ನಾ ಹೊಟ್ಟೆನ ಕಿಚ್ಚೈತ್ರಿ. ಇದನ್ನೆಲ್ಲಾ ತೆಗ್ದಿಟ್ಟ ಆತ್ಮಹತ್ಯೆ ಮಾಡ್ಕೊರಕೇನರಿ ಸರ್ ನಾ ರೀ. ನೋಡ ನನ್ನಿಂದ ಆಗುವಂತ ಪ್ರಯತ್ನವನ್ನು ನಾನು ಮಾಡ್ತೇನಮ್ಮ. ಮತ್ ಇವ್ರ ಏನ್ ಮಾಡ್ತಾರ ಸರ್? ಇಷ್ಟೆಲ್ಲ ಯೂಟ್ಯೂಬ್ ಒಳಗ್ ಬರ್ಬೇಡ ಅಂತ ಹೇಳ್ತಾರ ಸರ್. ಇವ್ರು ಬರ್ಬೇಡ ಅಂತ ನನಗ್ ನ್ಯಾಯ ಕೊಡಿಸ್ಬೇಕಿತ್ರಿ ಸರ್ ಇವ್ರಿ. ಹೌದು, ನಿಮ್ಗೆ ಯಾರು ಈಗ ಇದು ಮಾಡಿದ್ದು ನಾವು ಮಾಡ್ತೇವೆ ಅಂತ ಹೇಳಿದವ್ರು ಯಾರು ಈಗ?
ಹಾ ರೀ. ಈಗ ನಿಮ್ಗೆ ನ್ಯಾಯ ಕೊಡಿಸ್ತೇನಂತ ಹೇಳಿದಾರಲ್ಲ, ಹಾ ರೀ. ಅವತ್ತು ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆಲ್ಲ ಕರೆದಿದ್ರಲ್ಲ, ಹಾ ರೀ ಸರಿ. ಅದು ಯಾರು ಕರೆಸಿದ್ದು ನಿಮ್ಮನ್ನು ನ್ಯಾಯ ಪೊಲೀಸ್ ಸ್ಟೇಷನ್? ಕೊಡ್ಸ ನನ್ನಲ್ಲಿ ಇಲ್ಲರಿ ಸರ್ ಅವ್ರಿ. ಅಲ್ಲೆಲ್ಲಾ ನನ್ ಬಾಯಿ ಮುಚ್ಚಿಸ್ರಿ ಮುಚ್ಚಳಿಕೆ ಬರ್ಸ್ಕೊಂಡ್ ಬಿಟ್ಟಾರಿ ಸರ್. ಹೌದಾ, ನೀವು ಹಾ ಮಾತಾಡಬಾರ್ದಂತ ಬರೆದು ಹಾ ಬಿಟ್ಟಿದಾರಲ್ಲ? ಹಾ ರೀ ಸರಿ. ಹೌದು, ಮುಚ್ಚಳಿಕೆ ಅಲ್ ಬರೆಸಿದಾರಲ್ಲ ಅಲ್ಲಿ. ಹಾ ಮುಚ್ಚಳಿಕೆ ಬರ್ಸಿದಾರಿ ಸರಿ. ಇವ್ರಿಗೆ ಇಲ್ಲ ಅಷ್ಟೆಲ್ಲಾ ಮಾಡ್ದ ಅಲ್ಲೆಲ್ಲ ರೊಕ್ಕ ಕೊಟ್ಟು ನನ್ನ ಕಡೆನೆ ಬಂದ್ ನಮಗ್ ನನ್ನಂತಕಿ ಮೋಸ ಅದಕಿ ಮಾಡ್ಬೇಕಿತ್ರಲ್ಲ ಸರ್ ಇವ್ರಿ. ಹೌದೌದು, ಸರಿ. ಇವ್ರೆಲ್ಲಾ ಯೋಜನೆದಾರಿಗೇನ್ ಗೊತ್ತಿಲ್ರಿ ಸರ್, ಈ ಮ್ಯಾಗಿನವ್ರಿಗೆ ಗೊತ್ತಿಲ್ರಿ, ಇವ್ರೆಲ್ಲರಿಗೂ ಗೊತ್ತಿದ್ದ ಮಾತಾಡ್ಕೊಂಡ ಮಾಡ್ಯಾರ ಸರ್. ಇಂತ ಜೀವ ಎಟ್ ಕಳೀತಾರ ಇವ್ರಿ. ಹೌದಾ? ಹಾ ಹಾಗಾದ್ರೆ ನಿಮ್ಮಾಗಿ ಎಷ್ಟೋ ಜನರಿಗೆ ಇದೇ ತರ ಅನ್ಯಾಯ ಆಗಿರ್ಬೋದಲ್ಲ? ಆಗೇತ್ರಿ ಸರ್. ಎಷ್ಟ್ ಜನದ್ ಬೇಕ್ ಹೇಳ್ರಿ ಸರ್, ಅನ್ಯಾಯ ಆಗೇತ್ರಿ ಸರ್. ಹ್ಮ್ ಯಾಕ್ರಿ ನನ್ನ ವೈಯಕ್ತಿಕ ನಾ ಮಾಡ್ಕೊಂಡ್ ಇನ್ನೊಬ್ರನ್ ತರಬಾರ್ದಂತೆ ಗಪ್ಪಿದ್ದೀನ್ರಿ. ನಾ ಹ್ಮ್ ತಲಿ ಕೆಟ್ಟ ನಿಂತ್ನಂದ್ರ ಗೋಕಾಕ್ ತಾಲೂಕದಾಗಿಂದ ಎಷ್ಟ್ ಮಂದಿಗೆ ಅನ್ಯಾಯ ಆಗೈತಿ ಎಲ್ಲಾ ತಂದ್ ನಿಲ್ಲಿಸ್ತೇನ್ರಿ. ಆದ್ರ ಹ್ಮ್ ನಾನೇ ಈ ಸಾಯುವಂತ ಪರಿಸ್ಥಿತಿ ಒಳಗದ, ನಾ ಏನ್ ಮಾಡ್ಬೇಕ್ ಹೇಳ್ರಿ ಸರ್. ಹೌದು, ಸತ್ಯ, ಅದು ಹೌದು ಹೌದು. ಹಾ ರೀ. ನೋಡಮ್ಮ, ಈಗ ಸೂಸೈಡ್ ಮಾಡ್ಕೋಬೇಕಂದ್ರ ಎಣ್ಣಿ ತಗೋರಕ್ ನನಗ್ ಕುಡ್ ಸಾಯಕ್ ರೊಕ್ಕ ಇಲ್ರಿ. ನಾ ಊರ್ಲ್ ಹಾಕೊಂಡನ ಸಾಯಾರ್ರಿ. ಈ ಹೌದು. ಊರಾಗ ನಾ ಇಲ್ಲಿ ಮನಿ ಒಳಗ್ ಹಾಕೊಂಡ್ ಸತ್ರ ಇಲ್ಲಿ ಯಾರ ಗಪ್ ಇರ್ತಾರ್ರಿ? ಈ ಊರಾರ್ರಿ. ಹ್ಮ್ ಇವ್ರ ಯೋಜನೆಕ್ ಅಟ್ಟಂಗ್ರಾಳ ಊರ್ದಾರ್ ಗಪ್ ಇರ್ತಾರ್ರಿ ಇವ್ರ ಯೋಜನೆಕ್ರಿ. ಹೌದೌದು. ಹಾ ಇವ್ರ ಏನ್ ಅನ್ನೋದು ಗೊತ್ತಿಲ್ಲ, ಬೆಂಕಿನ ಹಚ್ತಾರ ಇವ್ರ ಯೋಜನೆಕ್ರಿ ಸರ್. ಹೌದೌದೌದು, ಸತ್ಯ. ಅಲ್ಲ ನನಗ್ ನೋಡಿ, ನಂಗೆ ಎಷ್ಟು ಮೋಸ ಆಗೈತಿ ಏನಾಗೈತಿ ಅನ್ನೋದು ನನಗ ಗೊತ್ತ್ರಿ ಸರ್. ನೋಡಿ ಈಗ ಆನೇಗಲ್ ತಾಲೂಕಲ್ಲಿ, ಅಣೆಗಲ್ ತಾಲೂಕು ಹಾ ಅಲ್ಲಿ ರೀ ಕೂಡ ಸರ್. ಇವತ್ತೊಂದು ಮನೆಗೆ ಸಾಧಾರಣ ಒಂದು 100 ಜನರನ್ನು ಕರ್ಕೊಂಡು ಹೋಗಿ ಆ ಮನೆಯ ಮಾನಮರ್ಯಾದೆ ತೆಗೆದಿದ್ದಾರಂತೆ. ಹಾ ಅಲ್ಲಿ ರೀ. ಕೂಡ ಅವರ ಆ ಮನೆಯವರು ಈಗ ಆ ಮನೆಯ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ನಂಗೆ ಕಾಲ್ ಬಂದದಷ್ಟೇ, ಜಸ್ಟ್ ನಾನು ಹಾ ಅವ್ರು ರೀ ಸರ್. ಮಾತಾಡಿದೆ, ನೀವೇನು ಮಾಡಬೇಡಿ ನಾನಿದ್ದೇನೆ ಅಂತ ಹೇಳಿದೆ. ಈಗ ಜಸ್ಟ್ ಕಾಲ್ ಬಂದದಷ್ಟೇ. ಇಲ್ಲ ಸರ್, ಇವ್ರು ಬಾಳ್ ಜನ ಸೂಸೈಡ್ ಮಾಡಿ ಕೊಲ್ಸತಾರೆ. ಆದ್ ನಮ್ದ್ರಂತೂ 3 ಜೀವ ಹೋಗೋದಂತೂ ಗ್ಯಾರಂಟಿ ರೀ ಸರ್. 2 ದಿವಸ ಟೈಮ್ ಐತ್ರಿ ಸರ್. ಇದಕ್ ಹ್ಮ್ ಏನ್ ಪರಿಹಾರ ಸಿಗ್ಬೇಕ್ರಿ ಸರ್. ಸಿಗ್ಲಿಲ್ಲ ಅಂದ್ರ ಆಗುದಿಲ್ರಿ ಸರ್. ಸರಿ, ಹ್ಮ್ ನೀವುಂಟಲ್ಲ, ನೀವು ಹೆದರ್ಬೇಡಿ. ನೋಡು, ನನ್ನ ಕೈಯಿಂದ ಆಗುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ನೀವು ನೋಡ್ರಿ ಸರ್, ಈಗ ನಿಮ್ಮನ್ನ ಕೂಡೈತ್ರಿ, ನಿಮ್ ಕಾಲ್ ಬೇಕ್, ಏನ್ ಮಾಡ್ರಿ ಸರ್. ಇಲ್ಲ ಇಲ್ಲಂದ್ರ ನೀವು ಬಿಟ್ರಿ ಅಂದ್ರ ಸರ್ ಇಲ್ಲ ನಂಬದಂತೂ ಸೈಡ್ ಆಗುದು ನೋಡಮ್, ಗ್ಯಾರಂಟಿನ ನೀವು ರೀ. ಸುಸೈಡ್ ಮಾಡೋದು ಬೇಡ. ನೋಡಿ, ನೀವು ಈಗ ಏನು ಲೆಟರ್ ಅವರಿಗೆ, ಜಯಶೀಲ ಮೇಡಮ್ ಅವರಿಗೆ ನೀವೇನು ಲೆಟರ್ ಅನ್ನು ಬರೆದಿದ್ದೀರಾ, ಆ ಹಾ ಲೆಟರ್ ಅನ್ನು ಕೂಡ ನಂಗೆ ಕಳ್ಸ್ಕೊಡಿ. ಹಾ ಮತ್ತೆ ರೀ ನೀವು ಸರ್. ಇಡಿ ಅವರಿಗೆ ಕೂಡ ಕಳಿಸಿದ್ದೀರಲ್ಲ, ಕಳ್ಸಿನ್ರಿ ಸರ್. ಅದನ್ನು ಕೂಡ ನನಗೆ ಕಳ್ಸ್ಕೊಡಿ. ನಾನು ಕೂಡ ಇದನ್ನು ಯೂಟ್ಯೂಬ್ಗೆ ಹಾಕಿ, ನಾನು ಅದರಲ್ಲಿ ನಮ್ಗೆ ಏನೋ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತದ ನೋಡ್ತೇನೆ. ಆಯ್ತಾ? ನೋಡಿ ಸರ್, ಹ್ಮ್ ಅಲ್ರಿ ಸರ್, ನಾ ಈಗ ಇಷ್ಟ್ ಯೋಜನೆ ಮೇಲೆ ನಂಬಿಕೆ ಐತ್ರಿ. ನನ್ನ ಮಗಳಿಗೆ ಸದೇಕ್ರಿ ಅಲ್ಲ, ಆ ಹೆಗಡೆ ಅವ್ರ ಹೆಂಡತಿ ಹೆಸರು ಇಟ್ಟಿನ್ರಿ, ನನ್ನ ಮಗಳಿಗೆ ಹೇಮಾವತಿ ಅಂತ ಹೇಳ್ರಿ ಸರ್. ಹಾ ನನಗ್ ಹಾ ಏನ್ ಮಾಡಿ ಇಟ್ರಿ ಸರ್ ಇವ್ರಿ. ಹಾ ನೀವು ಬೀದಿಗೆ ಹೋಗಿ, ತಂದ್ ಇಟ್ರಿ ನನ್ರಿ, ಬೀದಿಗ್ರಿ. ಅಲ್ಲ, ಹೋಗಿ ಅವರ ಹೆಸರನ್ನು ಇಟ್ಟಿದ್ದೀರಲ್ಲಮ್ಮ. ನನಗ ಅಷ್ಟ್ ಗೌರವ ಇತ್ರಿ ಸರ್ ಇದ್ರ ಮ್ಯಾಲ್ರಿ. ನನಗ್ ಹಿಂಗ್ ಮಾಡ್ತಾರ ಅನ್ನೋದು ಗೊತ್ತಾಗ್ಲಿಲ್ರಿ ಸರ್. ನಿಮ್ಗೆ ಬೇರೆ ಯಾರ್ದಾದ್ರು ಹೆಸರು ಇಟ್ಟಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬರ್ತಿರ್ಲಿಲ್ರಿ ಸರ್. ಅವ್ರ ಹೆಸರು ಇಟ್ಟ ನನ್ನ ಮಗಳಿಗೆ ನನಗ್ ಈ ಪರಿಸ್ಥಿತಿ ಬಂದೈತ್ರಿ ಸರ್. ಸರಿ. ನೋಡಿ, ಸರಿ, ನನಗಂತ್ರು ಮನಿದು ಹೋಟೆಲ್ದು ನನ್ ಪೇಮೆಂಟ್ 3 ಪರಿಹಾರ ಸಿಗ್ಬೇಕ್ರಿ. 3 ಇಲ್ಲ ಪರಿಹಾರ ಸಿಗ್ಲಿಲ್ಲ ಅಂದ್ರ ಸುಸೈಡ್ ಆಗೋದಂತೂ ಗ್ಯಾರಂಟಿ. ಅವ್ರ ಇಲ್ಲ ಯೋಜನೆಗೆ ಬೆಂಕಿ ಹಚ್ಚುದಂತ್ರಿ. ಅವ್ರ ಯೋಜನೆಗೆ ಬೆಂಕಿ ಹಚ್ಚಿ ನಾ ಸುಸೈಡ್ ಮಾಡ್ಕೊಳಕ್ರಿ. ಸರಿ, ಇದನ್ನು ಇಲ್ಲಮ್ಮ. ಬೇಕಾರೆ ಅವ್ರ ಯೂಟ್ಯೂಬ್ದಾಗ ನೋಡಿ ಮಾನ ಮೊಕದ್ದಮೆ ಅಂತ ಬೇಕಾರೆ ಕೇಸ್ ಹಾಕಲ್ರಿ. ನಾ ಎಲ್ಲಿದ್ರು ಅಷ್ಟೇ ನೋಡ್ರಿ ಸರ್. ಈಗ ಅಲ್ಲ, ಸತ್ರು ಅಷ್ಟೇ ರೀ, ಅಲ್ಲ ಹೋಗಿ ಅಲ್ಲ ಜೈಲ್ದಾಗಿದ್ರು ಅಷ್ಟೇ ರೀ. ಅಲ್ಲಮ್ಮ, ಮಾನವ ಮೊಕದ್ದಮೆ ಹಾಕಬೇಕಾದ್ರೆ ಹಾ ರೀ. ಮೊದಲು ಅವರು ನೋಡಿ, ನೀವೇ ಈಗ ಸಾಯ್ಲಿಕ್ಕೆ ರೆಡಿ ಆಗಿದ್ದೀರಮ್ಮ. ಹಾ ರೀ. ಅವ್ರು ಮಾನವ ಮೊಕದ್ದಮೆ ಯಾರಿಗೆ ಹಾಕ್ತಾರೆ? ಹ್ಮ್ ಈಗ ನಾ ಸತ್ತ ಮೇಲೆ ಹೆಣಕ್ ಹಾಕ್ತಾರಾ? ಹ್ಮ್ ಹ ಹಾಕಿಲ್ರಿ ಸರ್ ಅದನ್ರಿ. ಹ ಆಯ್ತಾ? ಇಲ್ರಿ, ನೀವು ಇದು ನನ್ನ ಮಗಳ ಹೆಂಗ್ ಸರ್, ನಮಗ ಪರಿಸ್ಥಿತಿ ಸಂತಿ ತಗೋರಕ್ ರೊಕ್ಕಿಲ್ಲ ಸರ್, ಗೊತ್ತಿತ್ರಿ. ನೀವು ನೋಡಿ, ನೀವೇನು ಹೆದರ್ಬೇಡಿ. ನೋಡು, ನನ್ನ ಕೈಯಿಂದ ಏನು ಪ್ರಯತ್ನ ಮಾಡ್ಲಿಕ್ಕೆ ಅಷ್ಟು ಪ್ರಯತ್ನ ನಾನು ಮಾಡ್ತೇನೆ. ನೋಡ, ಬೇಕಾರೆ ಅವ್ರ ಅದನ್ನ ಯೋಜನೆದಾರೆಲ್ಲಾ ಬಂದ್ ನನ್ನ ಪರಿಸ್ಥಿತಿ ನೋಡಿಲ್ರಿ. ಅವ್ರ ಎಲ್ಲಾ ಬಂದ್ರಿ ಸರ್, ಯಾವ ಪರಿಸ್ಥಿತಿ ಒಳಗ ಅದನ್ನ ಅನ್ನೋದು ಬೇಕಾರ ರೀ. ನಾ ಸುಳ್ಳು ಹೇಳ್ರಿ. ನೋಡಮ್ಮ, ನೀವು ಇದು ಮಾಡಬೇಡಿ. ನಾನು ಈಗ ಇದನ್ನು ನಾನು ವ್ಯವಸ್ಥೆ ಮಾಡ್ತೇನೆ, ನನ್ನಿಂದ ಆಗುವಷ್ಟೇ ಸಪೋರ್ಟ್ ಮಾಡ್ತೇನೆ. ನೋಡು, ಹ್ಮ್ ಆಯ್ತಾ? ನೋಡಿ, ಹಾ ರೀ ಸರಿ. ಸರಿ. ಆ ಡಾಕ್ಯುಮೆಂಟ್ ಅನ್ನು ಕಳ್ಸ್ಕೊಡಿ ಅಮ್ಮ ಈಗಲೇ, ಹಾ ಆಯ್ತಾ? ಹಾ ಕಳಿಸ್ಕೊಡ್ತೇನೆ ನೋಡ್ರಿ ಸರ್. ಓಕೆ ಓಕೆ, ಸರಿ ಅಮ್ಮ, ಹ್ಮ್ ಸರಿ, ಓಕೆ ಹ್ಮ್ ಓಕೆ ಓಕೆ. ನೋಡಿ, ಓಕೆ ಏನ್ ಮಾಡಬೇಡಿ, ನಾನಿದ್ದೇನೆ, ಆಯ್ತಾ? ಆಯ್ತ್ರಿ ಸರಿ ಸರ್. ಸರಿ, ಓಕೆ ಓಕೆ. ಹ್ಮ್ ಹ್ಮ್ ನನಗೆ 2 ದಿವಸ ಟೈಮ್ ನಂಗೆ ಕೊಡಿ, ಆಯ್ತಾ? 2 ದಿವ್ಸ ಟೈಮ್ ರೀ ಸರ್. 2 ದಿವ್ಸ ಹಾ, ಆತಂದ್ರ ನಕ್ಕಿ ನಮ್ 3 ಹೆಣ ಅಂತೂ ಗ್ಯಾರಂಟಿ ನೋಡ್ರಿ ಸರ್. ಸರಿ. ಇಲ್ಲ, ಹಾಗೆ ಮಾಡಿ. ನೋಡು, ನಾನು 2 ದಿವಸ ಟೈಮ್ ಕೊಡಿ. ನೋಡು, ನಾನು ಏನಾದ್ರು ವ್ಯವಸ್ಥೆ ಮಾಡ್ತೇನೆ, ಆಯ್ತಾ? ಹಾ ಆಯ್ತ್ರಿ ಸರ್. ಓಕೆ ಓಕೆ, ಸರಿ ಅಮ್ಮ, ಸರಿ, ಓಕೆ.